ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ಸಂಡೂರು ಅರಣ್ಯ ಇಲಾಖೆ ಕಚೇರಿಯ ಮುಂದೆ ಗಣಿ ಬಾಧಿತ ಅರಣ್ಯ ಅದರ ಜೈವಿಕ ವಿಧಾನದ ನೆರವಿಗೆ ನಿಂತ ಮಹಾತ್ಮ ಗಾಂಧಿ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆ ಸಂಚಾಲಕ ಸಮಿತಿ ಸಂಡೂರು ಇವರಿಂದ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ಇದರ ಮೂಲ ಉದ್ದೇಶ ಕೆಎಂಇಆರ್ಸಿ ಅಂಗೀಕರಿಸಿದ 2 ಯೋಜನೆಗಳು. ಗಣಿ ಬಾಧಿತ ರೈತರ ಜಮೀನಿನಲ್ಲಿ ಅರಣ್ಯ ಬೆಳೆಸಲಿಕ್ಕಾಗಿ ಆದೇಶಿತ ರೈತರ ಜಮೀನಿಗೆ 10 ಅಡಿ ಚೈನ್ ಲಿಂಕ್ ತಂತಿ ಬೇಲಿ ಹಾಕಿ ನೀರಿನ ವ್ಯವಸ್ಥೆ ಮಾಡಿ ಶ್ರೀಗಂಧ, ರಕ್ತ ಚಂದನ, ನೇರಳೆ, ಸೀತಾಫಲ, ನುಗ್ಗೆ ಸಸಿಗಳನ್ನು ನೆಟ್ಟು ಜಮೀನಿನ ಮಾಲೀಕನಿಗೆ ನಿರ್ವಹಣಾ ವೆಚ್ಚ 1 ತಿಂಗಳಿಗೆ 10,000, ಇದರಂತೆ 8 ವರ್ಷ ನೀಡಿ ಬಂದ ಫಸಲನ್ನು ಸರ್ಕಾರವೇ ಖರೀದಿಸಿ ಹಣ ಪಾವತಿಸುವುದು. ಕೃಷಿ ಕಾರ್ಮಿಕರಿಗೆ ಗಣಿ, ಉಕ್ಕು ಉದ್ಯಮಗಳ ಲಾರಿ ಡ್ರೈವರ್, ಕ್ಲೀನರ್ ಹಾಗೂ ಉದ್ಯಮಿಗಳ ಕಾರ್ಮಿಕರ ಕುಟುಂಬದ ಮಹಿಳೆಯರಿಗೆ ರಸ್ತೆ ಅಕ್ಕಪಕ್ಕ 600 ಚದರ ಅಡಿ ಅಳತೆಯ ಮನೆ ಕಟ್ಟಿಸಿ 10 ಲೀಟರ್ ಹಾಲು ನೀಡುವ 2 ಎಮ್ಮೆ ಆಕಳು ಕೊಡಿಸಿ ತಿಂಗಳಿಗೆ 2,000 ಕೊಡುವುದು. ನ್ಯಾಯಾಲಯದ ಆದೇಶದಂತೆ ಅರಣ್ಯ ಇಲಾಖೆಯ ಜೊತೆಗೆ ಕೆಲಸ ಮಾಡಲು 15 ಜನರಿಗೆ ಆದೇಶಿಸಿದ್ದು, ಅರಣ್ಯ ಇಲಾಖೆಯ ಜೊತೆಗೆ ಕೆಲಸ ಮಾಡಲು ರೆಡಿ ಇದ್ದೇವೆ ಎಂದು ಧರಣಿ ನಿರತರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಕೊಡುವುದರ ಮೂಲಕ ಮಾಧ್ಯಮದ ಮೂಲಕ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆ ಸಂಚಾಲಕ ಸಮಿತಿ ಸಂಸ್ಥಾಪಕರಾದ ಎಚ್ಎಂ ಶಿವಾನಂದಯ್ಯ, ಸಂಡೂರಿನ ಹೊನ್ನೂರ ಸ್ವಾಮಿ, ಕೃಷ್ಣಪ್ಪ, ಶಾಂತಕುಮಾರ್, ಕೆ ಬಸವರಾಜ, ಉಮಾ, ಎಸ್ ಶಾರದಮ್ಮ, ದೇವೇಂದ್ರಪ್ಪ, ಓಂಕಾರಪ್ಪ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳಿ. ನ್ಯಾಯಾಲಯದ ಆದೇಶದಂತೆ ನಡೆದುಕೊಳ್ಳಿ. ನಮ್ಮ ಭೂಮಿಯಲ್ಲಿ ಅರಣ್ಯವನ್ನು ಬೆಳೆಸುತ್ತೇವೆ. ನಮ್ಮ ಭೂಮಿಯಲ್ಲಿ ಅರಣ್ಯ ಬೆಳೆಸುತ್ತೇವೆ. ನಮ್ಮ ಭೂಮಿಯಲ್ಲಿ ಅರಣ್ಯ ಬೆಳೆಸುತ್ತೇವೆ. ನಮ್ಮ 2 ಲಕ್ಷ ಎಕರೆ ಜಮೀನಿನಲ್ಲಿ ಅರಣ್ಯ ಬೆಳೆಸುತ್ತೇವೆ. ಬಾಧಿತ ಗ್ರಾಮ 111 ಗ್ರಾಮಗಳಲ್ಲಿ ಅರಣ್ಯ ಬೆಳೆಸಲು ಒಪ್ಪಿಕೊಂಡಿದ್ದೇವೆ. ಬೆಂಗಳೂರಿನಿಂದ ಬಂದಂತಹ ಕೆಎನ್ ಮೂರ್ತಿ ಐಎಸ್ ಅಫ್ಸರ್ ಅವರ ಹತ್ರ ನಾವು ಅರಣ್ಯ ಬೆಳೆಸಲು ಒಪ್ಪಿಕೊಂಡಿದ್ದೇವೆ. ಒಪ್ಪಿಕೊಂಡಿರುತ್ತೇವೆ. ಅನಿರ್ದಿಷ್ಟಾವಧಿ ಮುಷ್ಕರ ಇದ್ರ ಉದ್ದೇಶ ಅರಣ್ಯ ಇಲಾಖೆ ಇವರ ಅಧಿಕಾರಿಗಳು ಗೊತ್ತಿರೋದ್ರಿಂದ ಮತ್ತೊಂದು ಸಲ ಹೇಳ್ತೇವೆ. ಈ 8ನೇ ತಿಂಗಳಲ್ಲಿ 18, 19, 20, 21 4 ದಿವಸ KMRC ವತಿಯಿಂದ ಅವರು KMRC ತೀರ್ಮಾನದಂತೆ ಒಬ್ಬರು ಅರಣ್ಯಾಧಿಕಾರಿಗಳನ್ನ ಇಲ್ಲಿ ಕಳಿಸ್ತಾರೆ. ಉದ್ದೇಶ ಏನಂತಂದರೆ ನಮ್ಮ 2 ಯೋಜನೆಗಳನ್ನ ಅಂಗೀಕಾರ ಆಗಿದೆ. KMRCಯಲ್ಲಿ 358 ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಿದೆ KMRC. ಅದರಲ್ಲಿ ಒಂದು 158 ಯೋಜನೆಗಳಿಗೆ ಟೆಂಡರ್ ಕರ್ತಾರೆ. ಒಂದು 43 ಸಂಸ್ಥೆಗಳಿಗೆ ಹಣ ಕೊಟ್ಟಿದ್ದಾರೆ. ಅದು ಆ ಪ್ರಕ್ರಿಯೆಯಲ್ಲಿ ಇದು CM ಸಾರು ಎಂಟ್ರಿ ಆಗ್ತಾರೆ. ನೋಡಪ್ಪ, ಇದು ವಿಶೇಷ ಯೋಜನೆ, ಇದನ್ನು ನೀವು ಟೆಂಡರ್ ಕರೆಯೋದು, ಅಡ್ವಾನ್ಸ್ ರೊಕ್ಕ ಕೊಡೋದು ಮಾಡಬೇಡ್ರಿ, ಕೆಲಸ ಮಾಡಿಸ್ಕೊಳ್ರಿ. ನಿಮ್ಮ ಉದ್ದೇಶ ಏನಂತ ಹೇಳಿದ್ರೆ ವಾರಕ್ಕೊಮ್ಮೆ ಬಿಲ್ ಕೊಡ್ರಿ ಅವರಿಗೆ ಅಂತ ಆದೇಶ ಮಾಡ್ತಾರೆ. ಕಾರಣ ಏನಂದರೆ ಅವರು ಕಾರಂಗದ ಹೆಡ್ಡು ಸೆಕ್ರೆಟ್ರಿಯೇಟ್ನಾಗಿರೋರೆ PWD ಸೆಕ್ರೆಟ್ರಿ, ಹೆಲ್ತ್ ಸೆಕ್ರೆಟ್ರಿ, ಎಜುಕೇಷನ್ ಸೆಕ್ರೆಟ್ರಿ, ಅರಣ್ಯ ಇಲಾಖೆ ಸೆಕ್ರೆಟ್ರಿ, ಮೈನ್ಸ್ ಆ್ಯಂಡ್ ಜೈಲ್ ಸೆಕ್ರೆಟ್ರಿಗಳು ಅದಕ್ಕೆ ನಿರ್ದೇಶಕರು ಯಾವ್ದು KMRCಗೆ. ಅದರಿಂದ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಾರುಗಳನ್ನ ಕರ್ಕೊಂಡೆ ಬಂದಿದ್ದರು. ಉದ್ದೇಶ ಏನಂದರೆ ನಾವು ಅರ್ಜಿದಾರರಲ್ಲಿ ರೈತರು, ಗಣಿಬಾಧಿತ ರೈತರು ಏನು ಅರ್ಜಿದಾರರಂದರೆ ಒಂದು ಮಹಾತ್ಮ ಗಾಂಧಿ ಸಹಕಾರ ಸಂಘ ಕಟ್ಕೊಂಡಿದ್ವಿ. ಅದಕ್ಕೆ 1250 ಕೋಟಿ ಬೇಕಾಗಿತ್ತು ಯೋಜನೆ ಪ್ರಕಾರ. ಅದು ನಡೀತಾ ಇದೆ, ಅದು ಬೇರೆ. ಈಗ ನಾವು ಒಂದು ಸಂಡೂರಿನ ಸುತ್ತ ಸಂಡೂರು ಮರುಸ್ಥಾಪನೆ ಸಂಚಾಲಕ ಸಮಿತಿ ಅಂತ ಆ ಸಂಘ ಮತ್ತು ಆ ಸಂಘದ ಸದಸ್ಯರೇನಿದ್ದೀವಿ ಹಳೆಯರು, ಅವರೆಲ್ಲರೂ ಕಲ್ತ್ಕೊಂಡು ಅಲ್ಲಿ ಮನವಿದಾರರು ಅಲ್ಲಿ KMRC ಕಚೇರಿ ಮತ್ತು ಸೆಕ್ರೆಟ್ರಿಯೇಟ್ನಾಗ ಮತ್ತು CM ಮುಂದೆ ಹಲವಾರು ಅರ್ಜಿಗಳಿದ್ದಾವೆ. ನಮಗೆ ಹಲವಾರು ಸಲ ಧರಣಿ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಜಿಲ್ಲಾಧಿಕಾರಿ ಶಿಫಾರಸು, ಸೆಂಟ್ರಲ್ ಎಂಪವರ್ ಕಮಿಟಿ ಅಂತ ಇದೆ ಡೆಲ್ಲಿಯಾಗ, ಅವರು ಈ ಸಂಘನ ಮತ್ತು ಈ ರೈತರನ್ನ ಪರಿಗಣಿಸಿ ಅಂತ ಆದೇಶ ಇದೆ. ಅವರು ಅವನ್ನೆಲ್ಲ ಇಟ್ಕೊಂಡಾದ್ರೆ ಅವರೇ ಕರ್ಸ್ಕೊಂತಾರೆ ನಮ್ಮನ್ನು ಲೆಟ್ರ್ ಹಾಕಿ. ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ K. ಮಂಜುನಾಥ್ ಸಾರು,
ಸಲಹೆಗಾರರು ಬಾಲಸುಬ್ರಹ್ಮಣ್ಯನ ಜಡ್ಜು ನಮ್ಮನ್ನು ಕರೆಸ್ಕೊಂತಾರೆ. ನಿಮ್ಮ ಮನವಿಗಳು 13ನೇ ಇಸ್ವಿಲಿಂದ ನಾವು ವಿವಿಧ ಇಲಾಖೆಯಲ್ಲಿರೋವು, KMERC ಆಗಿರೋವು, ಸೆಂಟ್ರಲ್ ಎಂಪವರ್ ಕಮಿಟಿ ಆಗಿರೋವು ಮತ್ತು ಇವ್ರು ಯಾರು ರಾಮ್ ಪ್ರಸಾದ್ ಮನೋಹರ್ ಅವರ ಶಿಫಾರಸು ಇರೋದ್ರಿಂದ ನಿಮ್ಮ ಸರಿಗಿದೆ ಅಂತ ಒಂದು ಪತ್ರ ಹಾಕ್ತಾರೆ. ನಾವು ಜಲ್ದಿ ಹೋಗಲ್ಲ, ಸಂಘಟನೆ ಇಲ್ಲದ ಕಾರಣ ಜಲ್ದಿ ಹೋಗಲ್ಲ, ಸಂಘಟನೆ ಮಾಡ್ಕೊಂಡು ತಡ ಆಗುತ್ತೆ. ಮತ್ತೊಂದು ಪತ್ರ ಹಾಕ್ತಾರೆ KMRC ಕಡೆಯಿಂದ. ಏನಂತ ಹಾಕ್ತಾರೆ, ನಿಮ್ಮ ಮನವಿಗಳು ಸರಿ ಇರೋದಲ್ಲ, ಶ್ಲಾಘನೀಯ, ನೀವು ನಮ್ಮ ಹತ್ರ ಬನ್ನಿ ಅಂತ ಕರೀತಾರೆ. ಆವಾಗ ಹೋದಾಗ ಅಲ್ಲಿ ಎಲ್ಲ ಆದ್ಮೇಲೆ ಕ್ರಿಯಾ ಯೋಜನೆ ಬರ್ಕೊಡ್ರಿ, 2 ಯೋಜನೆ. ಎಲ್ಲರೂ ಭಾಳ ಕೇಳ್ಯಾರೆ. ನಿಮ್ಮಂಗೆ ಶಾಲೆ ಕಟ್ಸ್ಕೊಂತೊಬ್ರು, ರಸ್ತೆ ಮಾಡ್ಕೊಂತೊಬ್ರು, ಕೆರೆ ನೀರು ಬಿಡ್ಕೊಂತೊಬ್ರು, ಮನೆಗಳು ಕಟ್ಸ್ಕೊಂತೊಬ್ರು ಬಂದಿದ್ದಾರೆ, ಅರ್ಜಿದಾರರಾಗಿದ್ದಾರೆ ಬಾಧಿತ ಸಮುದಾಯದವರು. ನೀವು 2 ಕೇಳ್ರಿ ಅಂದಾಗ ನಾವು 2 ಬರ್ಕೊಟ್ಟಿದ್ದೀವಿ. ನಮ್ಮ ಜಮೀನು ಈ ಸಂಡೂರು ಇನ್ನೊಂದು 20, 30, 50 ವರ್ಷದಾಗ ಅರಣ್ಯ ವಸ್ತು ನಾಶ ಆಗುತ್ತೆ. ಅದ್ರ ಕಿತ್ತಾವತ್ನಾಗ ನಾವು ರೈತರಿಗೂ 25 ವರ್ಷದಿಂದ ಬೀಳುಬಿಟ್ಟಿವಿ ಗಣಿ ಧೂಳಿನ ಸಲುವಾಗಿ. ನಮ್ಮ 1 ಲಕ್ಷ ಎಕರೆ ಸುಮಾರು 2 ಲಕ್ಷ ಎಕರೆ ಅಂತ ವರದಿ ಐತೆ, ಬಟ್ ನಾವು 1 ಲಕ್ಷ ಎಕರೆ ಸುಮಾರು ನಮ್ಮ ಕೋಟ್ಯಾಂತರ ರೂಪಾಯಿ ಜಮೀನಿನಲ್ಲೇ ಅರಣ್ಯ ಬೆಳೆಸ್ತೀವಿ. ಅರಣ್ಯದಾಗ ಏನೇನು ಇರಬೇಕು ಅಂತಂದ್ರೆ ನಮಗೆ ಲಾಭ ಬೇಕಲ್ಲ ಮುಂದೆ. ಶ್ರೀಗಂಧ, ರಕ್ತಚಂದನ ಮತ್ತು ಅರಣ್ಯ ಇಲಾಖೆಯೇ ಸೂಚಿಸಿದಂಥ ನಾವು ದಟ್ಟರಾದೀವಿ, ಇವರೇ ಸೂಚಿಸಿದಂಥವನ್ನ ನಾವು ಬೆಳಿತೀವಿ. ಚೈನ್ ಲಿಂಕ್ ತಂತಿ ಹಾಕೋದು ಈಗ ಆಗಲೇ ಬೆಳೆದಿದ್ದಾರೆ. ಅಲ್ಲಿ ಪುಟ್ಟ HD ಕೋಟೆ ಅಲ್ಲೆಲ್ಲ ಶ್ರೀಗಂಧ ಬೆಳೆದಾರೆ ಈ ದೇಶಿ ಕರ್ನಾಟಕದಲ್ಲಿ. ಎಕರೆಗೆ 10 ಕೋಟಿ ಲಾಭ ತಗೊಂಡವ್ರು ಕೂಡ ಇದ್ದಾರೆ. ಕಾನೂನು ಅವರಿಗೆಲ್ಲ ಗೊತ್ತು, ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ. ಆ ಚೈನ್ ಲಿಂಕ್ ತಂತಿ ಹಾಕಬೇಕು ಮತ್ತು ಸಸಿ ನೆಡಬೇಕು. ತಿಂಗಳಿಗೆ 10,000ದಂಗೆ 8 ವರ್ಷ ಕೊಡಬೇಕು. ನಿರ್ವಹಣೆ ವೆಚ್ಚ ಕೊಡಬೇಕು ಅನ್ನೋದು ಒಂದು ಯೋಜನೆ. ಮತ್ತು ಈ ಭೂ ರೈತರು ಇದ್ದಾರೆ, ಆಮೇಲೆ ಪಟ್ಟ ರೈತರು ಇದ್ದಾರೆ. ಆ ಭೂ ರೈತರು, ಪಟ್ಟ ರೈತರಿಗೂ ಇದೇ ಯೋಜನೆ ಆಗಬೇಕು. ಭೂ ರೈತರಿಗೆ ಬೇರೆ ಯೋಜನೆ. ಅವ್ರಿಗೇನಂತಂದ್ರೆ ಆ ಮಹಿಳೆ, ಆ ಕುಟುಂಬದವರೇನಾದ್ರು ಕೃಷಿ ಕಾರ್ಮಿಕ, ಗಣಿ ಕಾರ್ಮಿಕ, ಲಾರಿ ಡ್ರೈವರ್ ಕ್ಲೀನರ್ಗಳು, ಅವ್ರಿಗೆ ಭೂಮಿ ಇಲ್ಲ ಅಥವಾ ಇದ್ದರೂ ಕೂಡ ಹಂಚ್ಕೊಂಡ್ರೆ ಕೂಡ ಆಗತ್ತಲ್ಲ, ಅಷ್ಟೇ ಭೂಮಿ. ಆ ಮಹಿಳೆ, ಆ ಕುಟುಂಬದ ಮಹಿಳೆಗೆ ರಸ್ತೆ ಅಕ್ಕಪಕ್ಕ ಜಾಗ ಇದೆ. 10 ಅಡಿ 60 ಅಡಿ ಉದ್ದದ್ದು ಒಂದು ಮನೆ ಕಟ್ಟಿಸಿ 10 ಲೀಟ್ರಿಂದ ಹಾಲು ಕೊಟ್ಟು ಒಂದು ನಿಮಗೆ ತಿಳಿದಷ್ಟು 2,000 ರೂಪಾಯಿ ತಿಂಗಳ ಒಂದಿಷ್ಟು ದಿವಸ 1 ವರ್ಷ ಎಷ್ಟು ಕೊಟ್ಟರೆ ಆ ಕುಟುಂಬ ಚೆನ್ನಾಗಾಗುತ್ತೆ ಅಂತ 2 ಯೋಜನೆ ಕೇಳಿದ್ರೆ 2 ಯೋಜನೆ ಅಂಗೀಕಾರ ಆಗಿದ್ದಾವೆ. ನಿಮ್ಮ ಮನವಿಯಲ್ಲಿದ್ದು 2 ಅಂಗೀಕಾರ ಆಗಿದ್ದಾವೆ. PWD ಇಲಾಖೆಗೆ ಮನೆ ಕಟ್ಸೋಕೆ ಒಂದು 2,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಇವರಿಗೆ 1,915 ಕೋಟಿ ಪರಿಸರ ಮರುಸ್ಥಾಪನೆಗೆ ಅಂತ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಗೆ. ಅವೆರಡೂ ಇರೋದ್ರಿಂದ ನಮ್ಮನ್ನು ಮತ್ತೆ ಹೋಗಿ ನಾವು ಚರ್ಚೆ ಮಾಡಿದ್ರೆ ಆಯಿತು, ನಿಧಾನ ಮಾಡಿರಿ ಅಂತಾರೆ. ನಿಧಾನ ಈಗ 25 ವರ್ಷ ಆಯಿತು ನಮ್ಮ ಬಾಧೆ. ನಮಗೆ ಬಾಧಿತರು, ಗಣಿ ಬಾಧಿತರು, ನೊಂದವರು, ಸಂತ್ರಸ್ತರು, ಅತ್ಯಾಚಾರಕ್ಕೊಳಗಾದವರಂತ ಸುಪ್ರೀಂ ಕೋರ್ಟ್ಗೆ ಸಂತೋಷ ಹೆಗಡೆ ವರದಿ ಕೊಟ್ಟಾರೆ. ಹೌದಾ? ಅವೆಲ್ಲ ಇರೋದ್ರಿಂದ ನಾವು ಈಗ ನನ್ನ ತಂದೆ ಆ್ಯಕ್ಚುಲ್ ಗಣಿ ಬಾಧಿತ, ಅವರು ಸತ್ತೋಗ್ಬಿಟ್ಟಾರೆ. ಈಗ ನನ್ನ ತಲೆಮಾರಿನವ್ರು ಕೂಡ ಅರ್ಧ ಜನ ಸತ್ತೋಗ್ಯಾರ. ಆಗಲ್ಲ ಪರಿಹಾರ ಕೇಳಿ ಈಗ ನಮ್ಮ ಮಕ್ಕಳು ಅದೇ ಜಿಂದಾಲ್ಗೆ, ಸ್ಪ್ಯಾಂಜರ್ಗೆ, ಲಾರಿ ಡ್ರೈವರ್ ಕ್ಲೀನರಾಗಿ ದುಡಿತಾರೆ. ಜಮೀನು ಬೀಳ್ಬಿಟ್ಟು ದುಡಿತಾರೆ, ಬೇರೆ ದಾರಿ ಇಲ್ಲಲ್ಲ. ಧೂಳಕ್ಕೆ ಕೃಷಿ ಅಷ್ಟೊಂದು ಇಳುವರಿ ಬರ್ತದೆ. ಈಗ ಪರವಾಗಿಲ್ಲ, ಧೂಳು ಕಮ್ಮಿ ಆಗಿದೆ. ಇವರೆಲ್ಲ ಮಾಡಿದ್ದಾರೆ, ಸ್ವಲ್ಪ ಧೂಳು ಕಮ್ಮಿ ಆಗಂಗೆ ಆಗಿದೆ. ಅದಕ್ಕೆ ನಾವು ಈ ಧರಣ ಪ್ರತಿಭಟನೆಗಳು ಎಲ್ಲ ಮುಗಿದೋಗಿದ್ದಾರೆ. ಈಗ ಇಲಾಖೆಗಳಿಗೆ ದುಡ್ಡು ಬಿಡುಗಡೆ ಆಗಿಬಿಟ್ಟತ್ತೆ. ಅದಕ್ಕೆ ನಾವು ನಮ್ಮ ಜಮೀನಾಗ ಮೊದಲು ನೆಡ್ರಿ ಸರ್ ಅಂತೇಳಿ ಇವ್ರನ್ನ ಕೇಳಕ್ಕೆ ಬಂದೀವಿ, ಅರ್ಜಿ ಕೊಡೋಕೆ. ನನ್ನ ಜಮೀನಾಗ ಅರಣ್ಯ ಬೆಳಿತಿದ್ದೀನಿ, ನೀವು ಬಂದಿದ್ದು ಕೇಳಕ್ಕೆ. ಏನು ಮೂರ್ತೈತಿ ಬಂದಿದ್ರಿ, ಏನು ಮೂರ್ತೈತಿ. ನಾವು ಅವಾಗ ಒಪ್ಕೊಂಡಿದ್ವಿ, ನನ್ನ ಜಮೀನಾಗ ಅರಣ್ಯ ಬೆಳಿತೀನಿ, ಇದನ್ನ ಮಾಡಿಕೊಡ್ರಿ ಅಂತ ಅರ್ಜಿ. ಈ ಧರಣ ಪ್ರತಿಭಟನೆಗಳು ಎಲ್ಲ ಮುಗಿದೋಗಿದ್ದಾರೆ. ಈಗ ಇಲಾಖೆಗಳಿಗೆ ದುಡ್ಡು ಬಿಡುಗಡೆ ಆಗಿಬಿಟ್ಟತ್ತೆ. ಅದಕ್ಕೆ ನಾವು ನಮ್ಮ ಜಮೀನಾಗ ಮೊದಲು ನೆಡ್ರಿ ಸರ್ ಅಂತೇಳಿ ಇವ್ರನ್ನ ಕೇಳಕ್ಕೆ ಬಂದೀವಿ, ಅರ್ಜಿ ಕೊಡೋಕೆ. ನನ್ನ ಜಮೀನಾಗ ಅರಣ್ಯ ಬೆಳಿತಿದ್ದೀನಿ, ನೀವು ಬಂದಿದ್ದು ಕೇಳಕ್ಕೆ. ಏನು ಮೂರ್ತೈತಿ ಬಂದಿದ್ರಿ, ಏನು ಮೂರ್ತೈತಿ. ನಾವು ಅವಾಗ ಒಪ್ಕೊಂಡಿದ್ವಿ, ನನ್ನ ಜಮೀನಾಗ ಅರಣ್ಯ ಬೆಳಿತೀನಿ, ಇದನ್ನ ಮಾಡಿಕೊಡ್ರಿ ಅಂತ ಅರ್ಜಿ ಕೊಟ್ಟು ಹೋಗೋಕೆ ಬಂದೀವಿ.
ವಿತರಣೆ ಕೂಡ ಮಾಡ್ತೀವಿ. ಒತ್ತಾಯ ಮಾಡಲಿದ್ರೆ ದೇಶಕ್ಕೆ ಏನಾಗ್ತಲ್ಲ ಅನ್ನೋ ಭ್ರಮೆ ಇದೆ ನಮ್ಮ ತಲೆಯಾಗ. ಆ್ಯಕ್ಚುಲಿ ಆಗಿದೆ ಕೆಲಸ. ಇವರು ಮನುಷ್ಯನಾಗ ಹಾಕ್ಕೋಬೇಕೀಗ ನಮ್ಮದು ಹಾಕ್ಕೊಂಡು ಮಾಡಿಕೊಡ್ಲಿ ಅಂತ ನಾವು ಮನವಿ ಕೊಡೋಕೆ ಒಂದಿಷ್ಟು ಜನ ಬಂದೀವಿ. ಈ ರೈತ ಸಂಘದವರು ಈಗ ಕೆಲವು ಒಂದಿಷ್ಟು ಜನ ಮುಂದೆ ಬಂದಿದ್ದಾರೆ. ಆಮೇಲೆ ಇನ್ನೊಂದು ಕೇಳಿದ್ರು ನಿಮಗೆ, ಕಳೆದ ಬಾಲಸುಬ್ರಹ್ಮಣ್ಯಂ ಮ್ಯಾನೇಜಿಂಗ್ ಡೈರೆಕ್ಟರ್ ಏನು ಕೇಳಿದ್ರು ಅಂದರೆ, ನೋಡು ಇಲಾಖೆ ಜೊತೆಗೆ ಇಷ್ಟೊಂದು ಮಾಹಿತಿ ರೈತರ ಸಂಪರ್ಕ ಇಲ್ಲ ಆದ ಕಾರಣ ನೀವು ಇಲಾಖೆ ಜೊತೆಗೇ ಒಂದು 15 ಜನ ಕೆಲಸ ಮಾಡಬೇಕು ಅಂತ ಕೇಳಿದ್ರು. ಅದನ್ನು ಕೂಡ ಕ್ರಿಯೇಟ್ನಾಗ ನೋಡಿ ಸರ್, ನಾವು ಇಷ್ಟೊಂದು ದಿನಗಳು ವರ್ಷಗಳು ಕಳೆದೀವಿ, ಶಕ್ತಿ ಇಲ್ಲ ನಮಗೆ, ನಾವೇ ದುಡ್ಡು ಇಟ್ಕೊಂಡು ಹೋಗಿ ಮಾಡೋದು ಅಂದರೆ ಆಯಿತು ನಿಮಗೆ ಏನೇನು ಹಾಕಿ ಕೊಡೋಣ ಅಂದರೆ ನಾವು ಪ್ರತಿ ವ್ಯಕ್ತಿಗೆ 1,000 ರೂಪಾಯಿ ದುಡ್ಡು, ನಮ್ಮ ರೈತರಿಗೆ 5,000 ಕೊಡ್ರಿ ಅಂದರೆ ಅದನ್ನು ಕೂಡ ಪ್ರಯತ್ನ ಬರ್ಕೊಟ್ಟಿದ್ದೀವಿ ಸರ್. ನಾವು ನಿಮ್ಮ ಜೊತೆ ಕೆಲಸ ಮಾಡಬೇಕಲ್ಲ. ಹೌದು, ಬೇಡಿಕೆ ಇದೆ. ಏನಂದರೆ ಪರಿಸರ ಪುನಶ್ಚೇತನೆಗೆ 2,000 ಕೋಟಿ 1,900 ಕೋಟಿ ಅಂತ ಅದನ್ನು ಅಲಾಟ್ ಮಾಡಿ ಇಟ್ಟಿದ್ದಾರೆ. ಅಪ್ರೂವಲ್ ಅಂತ ಅಲ್ಲ. ಇವ್ರ ಬೇಡಿಕೆ ಏನಿದೆ, ಅವರು ಹೊಲಗಳಲ್ಲಿ ಅರಣ್ಯ ಕೃಷಿ, ಹಾರ್ಟಿಕಲ್ಚರು, ಅವರಿಗೆ ಏನು ಇನ್ಕಮ್ ಬರೋ ಅಂತ, ರೈತರಿಗೆ ಇನ್ಕಮ್ ಬರೋ ಅಂತ ದುಡ್ಡು ಅಂದರೆ ಒಂದು ಗಿಡಗಳನ್ನ ಬೆಳೆಸ್ಕೊಡಿ ಅಂತ ಅವ್ರ ಬೇಡಿಕೆ. ಅದಿನ್ನೂ ಪರಿಶೀಲನಾ ಹಂತದಲ್ಲಿ ಬಂದಿದೆ, ನಮ್ಮಲ್ಲಿಲ್ಲ. KMRC ಅಪ್ರೂವಲ್ ಆಗಬೇಕು. ಆಮೇಲೆ ಏನು ಬಂದರೂ ಕೂಡ ಅದು ಡಿವಿಷನಿಗೆ ಬರುತ್ತೆ. ಅಂದರೆ KMRCಯಲ್ಲಿ ಇವ್ರು ಮನವಿ ಅಪ್ರೂವಲ್ ಆಗಿಲ್ಲ ಅಂತ ಅಂದರೆ 2,000 ಕೋಟಿ ಪರಿಸರ ಪುನಶ್ಚೇತನ ಅಂತ ಮೀಸಲಾಗಿದೆ. ಅದರಲ್ಲಿ ಎಲ್ಲ ಇದಾಗಬೇಕಲ್ಲ, ಬೈಫರ್ಕೇಷನ್ ಆಗಿ ಇವ್ರದ್ದು APO ಆಗಿ ಅಪ್ರೂವಲ್ ಆಗಿ ಬಂದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇನಿದ್ರು ಕೂಡ ಮನವಿ ಕೊಡಲಿ, ನಾವು ಹೆಡ್ ಆಫೀಸ್ ಕಳಿಸ್ತೀವಿ. ಆಮೇಲೆ ಅದೇನು ಆ ಅಮೌಂಟ್ ರಿಲೀಸ್ ಆದರೂ ಕೂಡ KMRC ಅಂತ ನಮ್ಮ ಡಿವಿಷನ್ ಇರುತ್ತೆ, ಅಲ್ಲಿ ಹೋಗಿ ಅಲ್ಲಿಂದ ಅಂದವರಿಗೆ ಮನವಿ ಕೊಟ್ಟು ಸರ್. ಇನ್ನೊಂದು ಮತ್ತೆ ಅದೇ ಫಂಡಲ್ಲಿ ತುಂಬ್ರಗುದ್ದಿ ಜಿಗನಹಳ್ಳಿಯಲ್ಲಿ ಬೋರ್ಡ್ ಹಾಕಿದ್ರಲ್ಲ ನೀವು? ಅಲ್ಲ, ಫಾರೆಸ್ಟಲ್ಲಿ ಬೆಳೆಸಿರೋದು ನೀವು ಅಮೌಂಟ್ ಕೇಳ್ತಿರೋದು. ಬಂದಿಲ್ಲ ಅಂತ ಹೇಳಿದ್ರೆ ಅದೇ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರಿ ನೀವು? ಅಲ್ಲ, ನೀವು ಕೇಳ್ತಿರೋದು ನಿಮ್ಮ ಜಮೀನಲ್ಲಿ ನೆಡೋದು. ಫಾರೆಸ್ಟಲ್ಲಿ ನೆಡಕ್ಕೆ ಬಂದಿದ್ದು ದುಡ್ಡು ನಿಮ್ಮ ಜಮೀನಲ್ಲಿ ನೆಡಕ್ಕೆ. ಫಾರೆಸ್ಟ್ನಲ್ಲಿ ನೆಡಲಿಕ್ಕೆ KMRC ನಿಗಮದಲ್ಲಿ ಅವಕಾಶ ಇದೆಯಾ? ಅಪ್ರೂವಲ್ ಆಗಿದೆ, ಅದ್ರ ಪ್ರಕಾರ ನೆಡ್ತಿದ್ದೀವಿ. ಅದಕ್ಕೆ ಬೋರ್ಡ್ ಹಾಕಿರೋದು. ನೀವು ಕೇಳ್ತಿರೋದು ನಿಮ್ಮ ಜಮೀನಲ್ಲಿ ನೆಟ್ಕೊಡ್ರಿ ಅಂತ, ಹೌದಾ ತಾನೆ? ಈಗ ನಾವು ದೂರ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡೋದು ಗುಂಪು ಬಾಧಿತರು ಅಂತ ನಾವು ಇಟ್ಕೊಂಡಿಲ್ಲ ಹೆಸರು. ಹೌದು, ಅರಣ್ಯ ಇಲಾಖೆಯವರು ಅರಣ್ಯ ಕಡ್ದು ಮೈನ್ಸ್ ಮಾಡೋಕೆ ಅವಕಾಶ ಕೊಟ್ಟೈತಿ ಹಿಂದಕ್ಕೆ, ಆಯ್ತರ. ಆ ಮೈನ್ಸ್ ಮಾಡೋ ಹೊತ್ತಿನಾಗ ನನ್ನ ಕೃಷಿ ಜೀವನ ನಾಶ ಆಗಿರೋದು. ನಿಮ್ಮಂಥ IAS ಆಫೀಸರ್ಗಳೇ ವಿಜ್ಞಾನಿಗಳು 70 ಜನ ಬಂದಿದ್ರು ಸಂಶೋಧನೆ ಮಾಡೋಕೆ. ಅವ್ರ ತೀರ್ಮಾನನೇ ಕೋರ್ಟಿಗೆ ಮುಟ್ಟಿರೋದು, ಆಯ್ತರ. ಕಲ್ತು ಏನು ಹೇಳಿದ್ರು ನಾವು 9 ಜನ ಬಾಧಿತರು ಅಂತ ಹೆಸರು ಕೊಟ್ಟಿರಿ, ಅಂದಿವಿ. ಅತ್ಯಾಚಾರಕ್ಕೆ ಒಳಗಾಗೈತೆ ನಿಮ್ಮ ಜೀವನ, ಕೃಷಿ ಜೀವನ ಅಂದ್ರೆ ಒಪ್ಕೊಂಡಿವಿ, ಆಯ್ತರ. ಕೋರ್ಟ್ ಹೇಳಿರೋ ಶಬ್ದಗಳು ಇವೆಲ್ಲ. ದಯವಿಟ್ಟು ತಾವು ಈ ಕೆಲಸ ನೀವೇ ಇಲ್ಲಿ ನಮ್ಮ ಪಕ್ಕಿಗಿರೋದ್ರಿಂದ ನೀವೇ ಜಾಸ್ತಿ ಒತ್ತಡ ಹಾಕಿದ್ರೆ ಪುಣ್ಯ ಕಟ್ಕೊಂತಾರಪ್ಪ ಅಷ್ಟೇ, ಆಯ್ತಾ? ಇದನ್ನ ಹೇಳ್ಬಾರ್ದು ನಮಗೆ. ಏನು ಅಲ್ಲಿ ಆ ಫೈಲು ಈ ಫೈಲು ನಮ್ಗೆ ಅರ್ಥನೇ ಹಾಕಲ್ಲ, ನಿಮ್ಮ ಶಬ್ದಗಳೇ ಅರ್ಥ ಹಾಕಲ್ಲ ನಮಗೆ. ನೀನು ನನ್ನ ಜಮೀನಾಗ ಅರಣ್ಯ ಹಾಕು, ನಾನು ಪುಣ್ಯ ಕಟ್ಕೊಂಬ ಅರಣ್ಯ ಬೆಳೆಸಿ. ನೀವು ಅರಣ್ಯ ರಕ್ಷಕರಲ್ಲ ಸರ್ ನೀವು, ಹೌದ್ರಾ? ನಾನು ಅರಣ್ಯ ಬೆಳಿತೀನಿ ಅಂತ ಬಂದೆ ನನ್ನ ಜಮೀನಾಗ ಪುಣ್ಯ ಕಟ್ಕೊಂಡು ಸಾಯ್ತೀನಿ, ಆಯಿತಾ? ಅದಕ್ಕೆ ನೀವು ಅನುಕೂಲ ಮಾಡಿಕೊಡ್ರಿ ಅಂತ ಕೇಳಕ್ಕೆ ಬಂದೀವಿ. ನಾಳೆಲಿಂದ ದಿನ 200-300 ಜನ ಬರ್ತಾರೆ. ಈ ರೈತ ಸಂಘದವ್ರು ಕರ್ಕೊಂಬಂದು ನಿಮ್ಗೆ ಅರ್ಜಿ ಕೊಡಿಸ್ತಾರೆ. ಕೈ ಮುಗಿದ ಸರ್ ಹಂಗನ ಪುಣ್ಯ ಕೆಲಸ, ವಿಶ್ವ ಪ್ರಸಿದ್ಧಿ, ನಿನ್ನ ಹೆಸರು, ನಿನ್ನ ಫೋಟೋ ನನ್ನ ಹೊಲ್ದಾಗ ಒಂದು ಮನೆಗೊಂದು ಹಾಕ್ಕೊಂಬಿಡ್ತೀನಿ ನಿಮ್ಮ ಎಲ್ಲರದು ಅರಣ್ಯ ಇಲಾಖೆಯದ್ದು, ಆಯ್ತರಾ ಸರ್? ಮನವಿ ಕೊಡಿ. ಓಕೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.